ಆಫ್ಟರ್ ಸೋ ಲಾಂಗ್ ಟೈಮ್ ಶಿರ್ಸಿ ನೈಟ್ ರೈಡರ್ಸ್ ಮಾಡೋಕ್ಕೆ ಮತ್ತೆ ಬಂದಿದ್ದೀನಿ. ಈಗ ಹೇಳಿದೆ 8:25 ಟೈಮು. 7:10 ಬಿಟ್ಟಿದ್ದು ಗಾಡಿ ಅದು. ಮಂಗಳೂರು ಶಿರ್ಸಿ ಕುಮಟಾನ ಸಾಕಾದಾಗ ಓಡಿಸ್ಕೊಂಬಂದರು ಘಾಟಲ್ಲಿ. ಕ್ಯಾಬಿನ್ ರೈಡ್ ಮಾಡೋಕ್ಕಾಗಿಲ್ಲ, ಹಿಂದೆ ಇತ್ತು ಸೀಟು. ಫ್ರಂಟಲ್ಲಿ ಅವ್ರು ಲೇಡೀಸ್ ಬಂದುಬಿಟ್ಟು ಅರ್ಜೆಂಟಾಗಿ ಕುತ್ಕೊಂಡ್ಬಿಟ್ರು. ಇಲ್ಲ ಕುತ್ಕೊಂಡ್ಬಿಡ್ತಿದ್ದೆ ಕುಮಟಲ್ಲಿ, ನನ್ನನ್ನೇ ತಳ್ಳಿಬಿಟ್ಟು ಕುತ್ಕೊಂಡ್ಬಿಟ್ರು ಗೈಸ್. ಇಲ್ಲ ಅಂದಿದ್ರೆ ಕ್ಯಾಬಿನ್ ರೈಡ್ ಆಗಿರೋದು. ಶಿರ್ಸಿ ಮೈಸೂರು ಗಾಡಿ, ನಾನ್ AC ಸ್ಲೀಪರು. ಶಿರ್ಸಿಯಿಂದ ಮೈಸೂರಿಗೆ ಹೋಗ್ತಾಯಿದೆ ನೋಡಿ. ಶಿರ್ಸಿ ಸಿದ್ದಾಪುರ ಸಾಗರ ಆ ರೂಟ. ಶಿರ್ಸಿ ಬನವಾಸಿ ಸೊರಬ ಶಿಕಾರಿಪುರ ಶಿವಮೊಗ್ಗದಿಂದ ಭದ್ರಾವತಿ ತರೀಕೆರೆ ಬೀರೂರು ಕಡೂರು ಅರಸೀಕೆರೆ ಚನ್ನರಾಯಪಟ್ಟಣ ಮೈಸೂರು. ಶಿರ್ಸಿ ಮೈಸೂರು ಗಾಡಿ ಅಲ್ಲಿ ನೋಡಿ. ಇಲ್ಲೊಂದು ಎಲ್ಲ ಸ್ಟಾರ್ಟ್ ಆಗುತ್ತೆ ಈಗ ಲೈನಾಗೆ. ಧರ್ಮಸ್ಥಳ ರೂಟು, ಹುಬ್ಬಳ್ಳಿ ಧರ್ಮಸ್ಥಳ ಗಾಡಿ. ಹುಬ್ಬಳ್ಳಿ ಧರ್ಮಸ್ಥಳ, ಹುಬ್ಬಳ್ಳಿ ಮುಂಡಗೋಡು ಶಿರ್ಸಿ ಕುಮಟಾ ಹೊನ್ನಾವರ ಭಟ್ಕಳ ಬೈಂದೂರು ಕುಂದಾಪುರ ಉಡುಪಿ ಕಾರ್ಕಳ ಮೂಡುಬಿದ್ರೆ ಧರ್ಮಸ್ಥಳ ಗಾಡಿ. ಹುಬ್ಬಳ್ಳಿ ಧರ್ಮಸ್ಥಳ ಗಾಡಿ. ಡಿಪೋ ಬಂದು ಹುಬ್ಬಳ್ಳಿ ಗ್ರಾಮಾಂತರ ಫಸ್ಟ್ ಡಿಪೋ ನೋಡಿ. ಅದು ಎಷ್ಟು ಗೊತ್ತಾ, 6:45 ಏನೋ ಬಿಟ್ಟಿದ್ದದು ಕುಮಟಾನ. ನಮ್ಮ ಗಾಡಿ 7:10 ಬಿಟ್ಟಿದ್ದು ವೋಲ್ವೋ. ಎರಡೂ ಒಟ್ಟಿಗೆ ಬಂದಿದ್ದು ಶಿರ್ಸಿಗೆ. ಇದು ಕೂಡ ನಮ್ಮ ಜೊತೆಗೆ ಬಂತು. ಉಡುಪಿ ಇಂಡಿ ಬಸ್ಸು. ಉಡುಪಿ ಕುಂದಾಪುರ ಬೈಂದೂರು ಭಟ್ಕಳ ಹೊನ್ನಾವರ ಕುಮಟಾ ಶಿರ್ಸಿ ಮುಂಡಗೋಡು ಹುಬ್ಬಳ್ಳಿ ನವಲಗುಂದ ನರಗುಂದ ಗದ್ದನಕೆರೆ ಕ್ರಾಸು ವಿಜಯಪುರ ಇಂಡಿ. ಉಡುಪಿ ಇಂಡಿ ಬಸ್ಸು. ಟೈಮ್ ಬಂದ್ಬಿಟ್ಟು 8:27. ಅದಿಲ್ಲೇ ಆಲ್ಟ್ ಆಗುತ್ತೆ ಈಗ. ಐರಾವತ ಮಂಗಳೂರಿಂದ ಬಂದಿರೋದು. ಮಂಗಳೂರು ಶಿರ್ಸಿ ಗಾಡಿ 3:15 ಬಿಟ್ಟಿದೆ. 3:15 ಬಿಡುತ್ತೆ. ರಿಸರ್ವೇಷನ್ ಇದೆ ನೋಡಿ. ಒಂದಿನ ಐರಾವತ ಇರುತ್ತೆ, ಒಂದಿನ ಸ್ಕ್ಯಾನಿಯಾ. ಡಿಪೋ ಮೇಲೆ ಡಿಪೆಂಡು ಯಾವ ಗಾಡಿ ಬಿಡ್ತಾರೆ ಅಂತ. ಸಕ್ಕದಾಗ ಓಡಿಸ್ಕೊಂಬಂದರು. ಟೈಮಿಂಗ್ಸ್ ಇರೋದು 9:30 ಶಿರ್ಸಿಗೆ. 8:50 8:20ಗೆ ಬಂದಿದೆ ಗಾಡಿ. ಮಂಗಳೂರು ಶಿರ್ಸಿ ಗಾಡಿ. ಮತ್ತು ರಿಟರ್ನ್ ಬೆಳಗ್ಗೆ 5 ಗಂಟೆಗೆ ಇಲ್ಲಿಂದ ಹೊರಡುತ್ತೆ. ಇಲ್ಲಿಂದ ಶಿರ್ಸಿಯಿಂದ 5 ಗಂಟೆಗೆ ಹೊರಟಿ 11:30 12 ಗಂಟೆಗೆ ಹೋಗ್ಬಿಡುತ್ತೆ ಗಾಡಿ. ಮೈಸೂರು ಗಾಡಿ ಹೋಗ್ತಾಯಿದೆ. ಶಿರ್ಸಿ ಮೈಸೂರು. ಇಲ್ಲೊಂದಿದೆಲ್ಲ ನಾನ್ AC ಸ್ಲೀಪರ್ ಮಾಡ್ತೇ ಹೋಗ್ಬಿಟ್ಟಿದ್ದೀನಿ. ಸೇಮ್ ಅದೇ ಓಲ್ಡ್ ವೈಬ್ಸ್, ಅದೇ ಬಸ್ ಸ್ಟ್ಯಾಂಡ್ ಹಿಂಗೆ ಇದೆ ನೋಡಿ. ಏನೂ ಚೇಂಜಸ್ ಆಗಿಲ್ಲ ನಾನು ಬಂದಾಗ ಲಾಸ್ಟ್ ಟೈಮು. ಶಿರ್ಸಿಯಿಂದ ಬೆಂಗಳೂರು ಗಾಡಿದು. ಶಿರ್ಸಿ ಬೆಂಗಳೂರು ಬಸ್ಸು 9:15 ಹೊರಡುತ್ತೆ ಶಿರ್ಸಿಯಿಂದ. ಶಿರ್ಸಿ ಸಿದ್ದಾಪುರ ಸಾಗರ ಆಯನೂರು ಶಿವಮೊಗ್ಗದಿಂದ ಚನ್ನಗಿರಿ ಹೊಳಲ್ಕೆರೆ ಚಿತ್ರದುರ್ಗ ಬೆಂಗಳೂರು. ಹೊಳಲ್ಕೆರೆ ಚನ್ನಗಿರಿ ರೂಟ್ ಇದು. ಆಮೇಲೆ NH4 ಟಚ್ ಆಗುತ್ತೆ. ಶಿರ್ಸಿ ಬೆಂಗಳೂರು ಗಾಡಿ. ಇನ್ನೊಂದು ರೂಟ್ ಇದೆ, ಅದು ಶಿಕಾರಿಪುರ ರೂಟು ಏನೋ. ನಮ್ಮ ರಣಧೀರ ಅಣ್ಣ ಓಡಿಸ್ತಿದ್ರು, ವೀರೇಶ್ ಅಣ್ಣ ಓಡಿಸ್ತಾಯಿದ್ರು ನೋಡಿ. ಇದು ಅನದರ್ ರೂಟು. ಶಿರ್ಸಿಯಿಂದ ಬೆಂಗಳೂರಿಗೂ 2-3 ರೂಟ್ ಇದೆ. ಈ ರೂಟಲ್ಲಿ ಹೋಗ್ಬೋದು. ಮತ್ತು ಶಿರ್ಸಿ ಹಾವೇರಿ ರಾಣೆಬೆನ್ನೂರು ಆ ರೂಟಲ್ಲಿ ಹೋಗ್ಬೋದು. ಇನ್ನೊಂದು ಶಿರ್ಸಿ ಶಿರಾಳಕೊಪ್ಪ ರೂಟ್ ಇದೆ, ಅದೊಂದು ಬನವಾಸಿ ರೂಟ್ ಅವಾಗಲೇ ಹೋಯ್ತಲ್ಲ, ಆ ರೂಟಲ್ಲಿದೆ. ಸುಮಾರು ರೂಟ್ ಇದೆ ಬೆಂಗಳೂರಿಗೆ ನೋಡಿ. ಇದು ಶಿರ್ಸಿ ಬೆಂಗಳೂರು ಸಾರಿಗೆ ಗಾಡಿ. ಬಸ್ಸೇ ಖಾಲಿ ಇದೆ. ಶಿರ್ಸಿ ಸಿದ್ದಾಪುರ ಸಾಗರ ಶಿವಮೊಗ್ಗ ಭದ್ರಾವತಿ ತರೀಕೆರೆ ಬೀರೂರು ಕಡೂರು ಅರಸೀಕೆರೆ ತುಮಕೂರು ಬೆಂಗಳೂರು. ಶಿರ್ಸಿ ಬೆಂಗಳೂರು ಗಾಡಿ ಸಾರಿಗೆ ಗಾಡಿ. 8:45 ಟೈಮು ಓಡ್ತಿದೆ ಅನಿಸುತ್ತೆ. ಬೆಂಗಳೂರು ಗಾಡಿ ಆಲ್ರೆಡಿ ಸ್ಲೀಪರ್ ಓಡಿತು. ಇವರು ಓಡ್ತಿದ್ದಾರೆ ಅನಿಸುತ್ತೆ. ಏನು ರಿಸರ್ವೇಷನ್ ಆಗಿದೆಯಾ? ರಿಸರ್ವೇಷನ್ ಆಗಿರಬೇಕು. ಅದಕ್ಕೆ ಜನ ಯಾರು ಹತ್ತುತ್ತಾರೆ, ಇಳಿತಿದ್ದಾರೆ. ಯಾಕಂದರೆ ಹಳೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಹಳೆ ಬಸ್ ಸ್ಟ್ಯಾಂಡೇ ಹೊಸ ಬಸ್ ಸ್ಟ್ಯಾಂಡ್ ಆಗಿದೆ. ಯಾವ ಲೆಕ್ಕ ಅಂದರೆ ರಿನೋವೇಟ್ ಮಾಡಿದ್ದಾರೆ. ಬಂತು ಯಾವುದೋ ಧರ್ಮಸ್ಥಳನ ಮಂಗಳೂರು ಗಾಡಿ. ಜನ ರೆಡಿ ಇದ್ದಾರೆ.
ಒಂದೊಂದೇ ಬರ್ತಾ ಇರುತ್ತೆ. ಈ ಕಡೆಯಿಂದ ಬಂತು ಯಲ್ಲಾಪುರ ಗಾಡಿ, ಮೈಸೂರು ಯಲ್ಲಾಪುರನಾ? ಓ ಈಗಲ್ಲ, ನನಗೆ 10 ಗಂಟೆ ಮೇಲೆ ಇರೋದು ಕೆಲಸ ನೋಡಿ. ಆ ಕಡೆ ಈ ಕಡೆ ಎಲ್ಲ ಕಡೆ ಬಸ್ ಬರ್ತಾ ಇರುತ್ತೆ. ಆಪೋಸಿಟಲ್ಲೂ ಬರುತ್ತೆ, ಹಿಂಗೂ ಬರುತ್ತೆ. ದೇರಳಕಟ್ಟೆ, ಯಲ್ಲಾಪುರ ದೇರಳಕಟ್ಟೆ, ಯಲ್ಲಾಪುರ ಮಂಗಳೂರು ಗಾಡಿ, ಯಲ್ಲಾಪುರ ಶಿರ್ಸಿ ಕುಮಟಾ, ಹೊನ್ನಾವರ, ಭಟ್ಕಳ, ಉಡುಪಿ, ಮಂಗಳೂರು, KS ಹೆಗಡೆ ಹಾಸ್ಪಿಟ್ಲ್, ದೇರಳಕಟ್ಟೆ ಹೋಗುತ್ತೆ. ಅಂದರೆ ಮಂಗಳೂರಿಂದ ಒಂದು 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಮುಂದೆ ಹೋಗಬೇಕು ಟುವರ್ಡ್ಸ್ ಕಾಸರಗೋಡು. ಯಲ್ಲಾಪುರ ಡಿಪೋ ಗಾಡಿ ಇಲ್ಲಾದ ಬಂತಲ್ಲ, ಇನ್ನೊಂದು ಹೋಗೇ ಬಿಡುತ್ತಾ ಆ ಡಿಪೋಗೆ. ಇಲ್ಲಿ ಹೋಗಿ ನಿಲ್ಲಿಸಿದ್ದಾರೆ. ಮೇಲ್ಗಡೆಯಿಂದಾನೆ ಇನ್ನೊಂದು ಬಸ್ ಬರ್ತಾ ಇದೆ. ಇಲ್ಲ, ಅದೇ ಗಾಡಿ ರಿಟರ್ನ್ ಹೋಗಿದ್ದು. ಯಾವ ಗಾಡಿ ನೋಡೋಣ ಅಂದರೆ ಹೋಗೇ ಬಿಡ್ತಲ್ಲ ಅಲ್ಲಿಗೆ. ಮೈಸೂರು ಯಲ್ಲಾಪುರ ಇರಬೇಕು ಅಂತ ನನಗೆ. ಮಡಿಕೇರಿ ಯಲ್ಲಾಪುರ ಗಾಯ್ಸ್, ಒನ್ ಆ್ಯಂಡ್ ಓನ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಟು ಮಡಿಕೇರಿ ಯಲ್ಲಾಪುರ, ಮಡಿಕೇರಿ, ಕುಶಾಲನಗರ, ರಾಮನಾಥಪುರ, ಹಾಸನ, ಅರಸೀಕೆರೆ, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ, ಸಾಗರ, ಸಿದ್ದಾಪುರ, ಶಿರಸಿ, ಯಲ್ಲಾಪುರ, ಮಡಿಕೇರಿ ಯಲ್ಲಾಪುರ ಗಾಡಿ. ಈಗ ಯಲ್ಲಾಪುರ ಹೋಗ್ತಾಯಿದೆ. 8:45 ಶಿರ್ಸಿಗೆ ಬಂದಿರೋದು. 9 ಗಂಟೆಗೆ ಬರಬೇಕು, ಬೇಗನೆ ಬಂದಿದೆ, 1/4 ಗಂಟೆ. ಟಾಟಾ ಬಸ್ಸು ನೋಡಿ. ಅನದರ್ ನಾನ್ AC ಸ್ಲೀಪರ್ ಬಂತು. ಶಿರ್ಸಿ ಡಿಪೋದೆ, ಶಿರ್ಸಿ ಬೆಂಗಳೂರು ಗಾಡಿ. ಇದು ನೋಡಿ, ಇನ್ನೊಂದು ರೂಟ್. ಇದು ಫಾಸ್ಟೆಸ್ಟ್ ರೂಟ್ ನನ್ನ ಪ್ರಕಾರ. ಶಿರ್ಸಿ, ಹಾವೇರಿ, ಅಂದರೆ ಈ ರೂಟ್ ಮೇಲೆ, ಹಾನಗಲ್ ರೂಟ್ ಮೇಲೆ. ಶಿರ್ಸಿ, ಹಾನಗಲ್ಲು, ಹಾವೇರಿ, ರಾಣೆಬೆನ್ನೂರು, ಹರಿಹರ, ದಾವಣಗೆರೆ, ಚಿತ್ರದುರ್ಗ, ಬೆಂಗಳೂರು. ಶಿರ್ಸಿ ಬೆಂಗಳೂರು ಗಾಡಿ, ಶಿರ್ಸಿ ಡಿಪೋ. ಈಗ 9 ಗಂಟೆಗೆ 9:15 ಬಿಡುತ್ತೆ ಇಲ್ಲಿಂದ. ಎಷ್ಟು ರೂಟ್ಸ್ ಇದೆ ಗೊತ್ತಾ? ಶಿರ್ಸಿ, ಹಾವೇರಿ, ದಾವಣಗೆರೆ ಒಂದು ರೂಟ. ಶಿರ್ಸಿ, ಸಿದ್ದಾಪುರ, ಸಾಗರ, ಶಿವಮೊಗ್ಗ, ಬೆಂಗಳೂರು ಅಂದರೆ ವಯ ಭದ್ರಾವತಿ ಅದೊಂದು ರೂಟ. ಇನ್ನೊಂದು ಶಿರ್ಸಿ, ಸಿದ್ದಾಪುರ, ಸಾಗರ, ಶಿವಮೊಗ್ಗ, ಚನ್ನಗಿರಿ, ಹೊಳಲ್ಕೆರೆ, ಚಿತ್ರದುರ್ಗ ಒಂದು ರೂಟ. ಇನ್ನೊಂದು ಶಿರ್ಸಿ, ಶಿರಾಳಕೊಪ್ಪ, ಶಿಕಾರಿಪುರ, ಶಿರಾಳಕೊಪ್ಪ, ಶಿವಮೊಗ್ಗ ಅದೊಂದು ರೂಟ. ಎಷ್ಟು ರೂಟ್ಸ್ ಇದೆ ಗೊತ್ತಾ? ನಂಗೆ ಗೊತ್ತಿರೋ 5 ರೂಟೇನೋ ಇರೋದು. ಬಸ್ ಹೊರಟೇ ಬರುತ್ತೆ 9 ಗಂಟೆ. ಯಾಕಂದರೆ ಹಳೆ ಬಸ್ ಸ್ಟ್ಯಾಂಡಲ್ಲಿ ಜನ ಇರ್ತಾರೆ, ನಂಗೆ ಗೊತ್ತಿರೋಂಗೆ. ಇದು ಊರು ಹೊರಗಾಯ್ತಿದು, ಹೊಡ್ತಾ ಇದೆ ಗಾಡಿ ನೋಡಿ. ದಾಂಡೇಲಿ ಬೆಂಗಳೂರು ಗಾಡಿ ಇದು. ದಾಂಡೇಲಪ್ಪ ಪ್ರಸನ್ನ, ದಾಂಡೇಲಪ್ಪ ಅಂತ ಟೆಂಪಲ್ ಇದೆಯಾ? ಈಗಲೇ ಗೊತ್ತಾಗ್ತಿರುತ್ತೆ ನನಗೆ. ದಾಂಡೇಲಿ ಟು ಬೆಂಗಳೂರು. ದಾಂಡೇಲಿ, ಯಲ್ಲಾಪುರ, ಶಿರಸಿ, ಸಿದ್ದಾಪುರ, ಸಾಗರ, ಶಿವಮೊಗ್ಗ, ಭದ್ರಾವತಿ, ತರೀಕೆರೆ, ಬೀರೂರು, ಕಡೂರು, ಅರಸೀಕೆರೆ, ತುಮಕೂರು, ಬೆಂಗಳೂರು. ದಾಂಡೇಲಿ ಬೆಂಗಳೂರು 9 ಬಿಡುತ್ತೆ ಶಿರ್ಸಿಯಿಂದ. ದಾಂಡೇಲಿಯಿಂದ ನಂಗೆ ಗೊತ್ತಿರೋಂಗೆ ಏನು 6:30-7 ಗಂಟೆ ಬಿಟ್ಟಿರಬೇಕು. ರಿಸರ್ವೇಷನ್ ಗಾಡಿ ಇದು. ಅಲ್ಲಿ ರಿಸರ್ವೇಷನ್ ಚೆಕ್ ಮಾಡಿ ಕಳಿಸ್ತಾರೆ. ಎಲ್ಲ ಬಸ್ಸೆಲ್ಲ ಫುಲ್ ಆಗಿದೆ. ದಾಂಡೇಲಿ ಬೆಂಗಳೂರು. ಯಲ್ಲಾಪುರ ಮೈಸೂರು ಗಾಡಿ, ಪಲ್ಲಕ್ಕಿ ಬಸ್ಸು. ಯಲ್ಲಾಪುರ, ಶಿರ್ಸಿ, ಸಿದ್ದಾಪುರ, ಸಾಗರ್, ಶಿವಮೊಗ್ಗ, ಅರಸೀಕೆರೆ, ಚನ್ನರಾಯಪಟ್ಟಣ, ಮೈಸೂರು ಗಾಡಿ. ಅದು ಹೋಗಿದ್ದೀಗ. ಟೈಮ್ ಅಂದ್ಬಿಟ್ಟು 9:18. ನಾನು ಡಿನ್ನರ್ಗೆ ಹೋಗ್ತಾಯಿದ್ದೀನಿ. ಬಸ್ ಸ್ಟ್ಯಾಂಡಲ್ಲೇ ಇದೆ, ಬಟ್ ನಾನ್ ವೆಜ್ ಏನಾರು ಟ್ರೈ ಮಾಡೋಣ ಅಂದ್ಬಿಟ್ಟು ಮತ್ತೆ ಸಿಟಿ ಕಡೆ ಹೋಗ್ತಾಯಿದ್ದೀನಿ ವಾಕ್ ಮಾಡಿಕೊಂಡು. ಇನ್ನು 10:30 ತನಕ ಬಸ್ಗಳು ಬರೋಲ್ಲ. 10 ಗಂಟೆ 10:15 ಆಗುತ್ತೆ ಎಲ್ಲ ಬಸ್ಗಳು ಬರೋದು. ಅದಕ್ಕೋಸ್ಕರ ಸುಮ್ಮನೆ ಯಾಕೆ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆಟೋದವ್ರು ಏನು ಡಿಮ್ಯಾಂಡ್ ಗುರು? ಇರೋದು 1 ಕಿಲೋಮೀಟ್ರಿಗೆ 80 ರೂಪಾಯಿ ಹೇಳ್ತಾರೆ. ಆಗಿದ್ದಾಗಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಡಿನ್ನರ್ ಆಯಿತು, ಮತ್ತೆ ಆಟೋ ಹಿಡ್ಕೊಂಡು ಹೋಗ್ಬೇಕು ಬಸ್ ಸ್ಟ್ಯಾಂಡ್ಗೆ. ಈಗ ಬಸ್ ಬರ್ತಾಯಿದೆ ಅಲ್ಲ, ದಾಂಡೇಲಿ ಬೆಂಗಳೂರು ಗಾಡಿ. ಅವಾಗ ಹೋಗಿದ್ದು ನೋಡಿ, ಹಳೆ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಬಸ್ಸೇ ಫುಲ್ಲಾಗಿ ಹೋಗ್ತಾಯಿದೆ. ಬೆಂಗಳೂರು ಹೋಗ್ತಾಯಿದೆ ಈ ಗಾಡಿ. ನಾನು ಈ ಡೈರೆಕ್ಷನ್ ಹೋಗಬೇಕು. ಇದರಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಬಸ್ ಸ್ಟ್ಯಾಂಡು. ತುಂಬ ದಿನಗಳಾದಮೇಲೆ ಒಬ್ಬರು ಆಟೋ ಡ್ರೈವರ್ಸು ನನಗೆ ಖುಷಿ ಕೊಟ್ಟರು. ತುಂಬ ಖುಷಿ ಆಯಿತು. ಇಲ್ಲಿದ್ದಾರಲ್ಲ ಆಟೋ ಸ್ಟ್ಯಾಂಡ್ ಇದೆ ನೋಡಿ, ಇಲ್ಲಿ 5 ರೋಡ್ ಸರ್ಕಲ್ ಅಂತ ಇದೆ ಹೆಸರು ಸರ್ಕಲ್ಲು. ಯಾಕೆ ಖುಷಿ ಆಯಿತು ಅಂದರೆ, ನಾನೀಗ ಬಸ್ ಸ್ಟ್ಯಾಂಡಿಗೆ ಕೇಳಿದೆ, ಹೊಸ ಬಸ್ ಸ್ಟ್ಯಾಂಡ್ ಅಂದರೆ ಇಷ್ಟೊತ್ತು ನಾನು ನೈಟ್ ವ್ಲಾಗ್ ಮಾಡ್ತಿದ್ನಲ್ಲ ಅದು. ಅವರು ಹೇಳಿದ್ರು, ಸರ್ ಕರ್ಕೊಂಡು ಹೋಗ್ಲಿಕ್ಕಲ್ಲ, ಅಲ್ಲಿ ಬಸ್ ಬರೋದಿಲ್ಲ, ಸುಮ್ಮನೆ ಯಾಕೆ ಬುಕ್ ಮಾಡಿದ್ದೀರಾ ಅಂತ ಕೇಳಿದ್ರು. ಇಲ್ಲ ಅಂತೆ. ಸರಿ, ಅಲ್ಲಿ ಹೋಗಬೇಡಿ, ಇಲ್ಲೇ ಹೋಗಿ ಹಳೆ ಬಸ್ ಸ್ಟ್ಯಾಂಡಿಗೆ. ಬಸ್ಸೆಲ್ಲ ಇಲ್ಲೇ ಬರುತ್ತೆ, ನೈಟೆಲ್ಲ ಅಲ್ಲಿಗೆ ಬರೋಲ್ಲ ಬಸ್ಗಳು, ಇಲ್ಲೇ ಬಂದು ಹೋಗುತ್ತೆ, ಸುಮ್ಮನೆ ಅಲ್ಲಿಗೆ ಹೋಗ್ಬೇಡ್ರಿ ಅಂತ ಹೇಳಿದ್ರು. ಯಾಕೆಂದರೆ ಆವಾಗ ರಿನೋವೇಟ್ ಆಗಿದ್ದಿಲ್ಲ ಬಸ್ ಸ್ಟ್ಯಾಂಡು. ಈಗ ರಿನೋವೇಟ್ ಆಗಿದೆ.
ಸೊ ಏನು ಮಾಡಿದ್ದಾರೆ, ಎಲ್ಲ ಬಸ್ಗಳು ಇಲ್ಲೇ ಬರುತ್ತೆ ಈಗ ನೈಟು. ಸುಮ್ಮನೆ ನಾವು ನಿಮ್ಮ ಹತ್ರ 100 ರೂಪಾಯಿ ಇಸ್ಕೊಂಡು ಇಲ್ಲಿಂದ ಅಲ್ಲಿಗೆ ಬಿಡೋದು, ಮತ್ತು ಅಲ್ಲಿಂದ ಮತ್ತೆ ನೀವು ಇಲ್ಲಿಗೆ ಬರಬೇಕು, ಸುಮ್ಮನೆ ಇಲ್ಲಿಗೆ ಹೋಗಿ ಅಂತ ಹೇಳಿದರು. ಲಿಟ್ರಲಿ ಇನ್ಫಾರ್ಮೇಷನ್ನು ಕೊಟ್ಟು ಮನಿನೂ ಸೇವ್ ಮಾಡಿದ್ದಾರೆ. ಅದೇ ಕೆಲವು ಕಡೆ ಇದ್ದಾರೆ, ನಾನು ಎಲ್ಲರೂ ಅಂತಲ್ಲ, ಕೆಲವರು ಆಟೋ ಡ್ರೈವರ್ಸು ಕೇಳಿದಲ್ಲ ಬಿಡು ಹೋಗ್ಬಿಡೋಣ, ನನಗೆ 100 ರೂಪಾಯಿ ಬಾಡಿಗೆ ಆಗುತ್ತಲ್ಲ ಅಂತ ಅಂದ್ಕೊತಾರೆ. ಬಟ್ ಇವ್ರು ಹಂಗೆ ಮಾಡಲಿಲ್ಲ. ಆಲ್ರೆಡಿ ಯಾವುದೋ ಬಸ್ಸು ಹೋಗ್ತಾ ಇದೆ ನೋಡಿ, ಅಲ್ಲಿ ಹೆಡ್ಲೈಟ್ ಕಾಣ್ತಿದೆಯಲ್ಲ, ಟಾಟಾ ಬಸ್ ಪಕ್ಕ ಸೌಂಡ್ ಇಲ್ಲಿ ತನಕ ಗೊತ್ತಾಗ್ತಿದೆ. ಇಲ್ಲೇ ಅಲ್ಲಿಂದ ಜಸ್ಟ್ ಒಂದು 250 ಮೀಟರ್ಸ್ ಆಗುತ್ತೆ, 1/4 ಕಿಲೋಮೀಟ್ರ್ ಅಷ್ಟೇ. ಸುಗಮ ಬೆಂಗಳೂರು ಗಾಡಿ, ಸುಗಮ ನಾನ್ AC ಸ್ಲೀಪರು. ಸುಮ್ಮನೆ ಈಗ ನಾನು ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ದುಡ್ಡು ವೇಸ್ಟ್ ಮಾಡ್ಕೊಂಬರ್ತಾಯಿದ್ದೆ. ಪಕ್ಕ ಒಳ್ಳೇದಾಯಿತು. ಇದೇ ಫಸ್ಟ್ ಟೈಮ್ ಯೂನಿಕ್ ವ್ಲಾಗ್ ಆಗ್ತಾ ಇರೋದು. ಫಸ್ಟ್ ಹಾಫು ಹೊಸ ಬಸ್ ಸ್ಟ್ಯಾಂಡು, ಸೆಕೆಂಡ್ ಹಾಫು ರೆನೋವೇಟ್ ಆಗಿರೋ ಹಳೆ ಬಸ್ ಸ್ಟ್ಯಾಂಡು, ಹೊಸದಾಗಿ ರೆನೋವೇಟ್ ಆಗಿರೋ ಹಳೆ ಬಸ್ ಸ್ಟ್ಯಾಂಡ್ ಇದೆ ನೋಡಿ. ಹೊಸದಾಗಿ ರೆನೋವೇಟ್ ಆಗಿರೋ ಹಳೆ ಬಸ್ ಸ್ಟ್ಯಾಂಡ್. ಮುಂಚೆ ಜಸ್ಟ್ ರೋಡಲ್ಲಿ ನಿಲ್ಲಿಸ್ತಾಯಿದ್ರು, ಈಗ ರೆನೋವೇಟ್ ಮಾಡಿದ್ರು. ಆ್ಯಂಡ್ ತುಂಬ ಯೂಸ್ ಆಯಿತು ಈ ಬಸ್ ಸ್ಟ್ಯಾಂಡ್ ಮಾಡಿ. ಯಾಕಂದರೆ ಇಲ್ಲೇ ಇರೋದು ಎಲ್ಲ ಮನೆಗಳು, ಎಲ್ಲ ಊರು ಸೆಂಟ್ರಲ್ಲಿದೆ ಇದು. ಅದು ಊರು ಹೊರಗಡೆ ಇದ್ದಂಗಿದೆ ಬಸ್ ಸ್ಟ್ಯಾಂಡು. ಮುಂಚೆ ಎಲ್ಲ ಅಲ್ಲಿ ಹೋಗ್ಬೇಕಿತ್ತು, ಈಗೆಲ್ಲ ಇಲ್ಲೇ ಹತ್ತುತ್ತಾರೆ. ಟೋಟಲ್ 9 ಪ್ಲ್ಯಾಟ್ಫಾರ್ಮ್ ಇದೆ. ಲಾಸ್ಟ್ ಟೈಮ್ ಒಂದು ಅರ್ಲಿ ಮಾರ್ನಿಂಗ್ ಅನಿಸುತ್ತೆ, ಮಾರ್ನಿಂಗ್ ಏನೋ ಕ್ಯಾಬಿನ್ ರೈಡ್ ಮಾಡ್ಕೊಂಡ್ಬಂದು ಹುಬ್ಳಿಯಿಂದ ಶಿರ್ಸಿ ಬಸ್ ಸ್ಟ್ಯಾಂಡ್ ವ್ಲಾಗ್ ಮಾಡಿದ್ದೆ. ಎಲ್ಲಿದೆಪ್ಪ ನಮ್ಮ ಕಾರವಾರ, ಮಡ್ಗಾಂವ್, ಅಂಕೋಲ, ಶಿವಮೊಗ್ಗ, ಹುಬ್ಳಿ, ಧಾರವಾಡ ಇಲ್ಲಿದೆ. ಮಂಗಳೂರು ಕಡೆ ಪ್ಲ್ಯಾಟ್ಫಾರ್ಮು ಇದೇ ಇರಬೇಕು. ಮಂಗಳೂರು ಪ್ಲ್ಯಾಟ್ಫಾರ್ಮ್ ನಂಬರ್ 1 ಅಂಕೋಲ, ಗೋಕರ್ಣ, ಕಾರವಾರ, ಮಡ್ಗಾಂವ್, ಪಣಜಿ. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಹಾನಗಲ್, ಹಾವೇರಿ, ಗದಗ್, ದಾವಣಗೆರೆ, ಮಂತ್ರಾಲಯ. 3 ಬಂದ್ಬಿಟ್ಟು ಸಾಗರ, ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು, ಬೆಂಗಳೂರು. 4 ಹುಬ್ಳಿ, ಧಾರವಾಡ, ಗೋಕಾಕ್, ಕೊಲ್ಹಾಪುರ, ಪುಣೆ. 5 ಕುಮಟಾ, ಭಟ್ಕಳ, ಉಡುಪಿ, ಧರ್ಮಸ್ಥಳ, ಮಂಗಳೂರು. ಪ್ಲ್ಯಾಟ್ಫಾರ್ಮ್ ನಂಬರ್ 5 ನಮ್ದು ಹಂಗಾರೆ. ಪ್ಲ್ಯಾಟ್ಫಾರ್ಮ್ ನಂಬರ್ 6 ಯಲ್ಲಾಪುರ, ಹಳಿಯಾಳ, ದಾಂಡೇಲಿ, ಖಾನಾಪುರ, ಬೆಳಗಾವಿ. ಮಂಗಳೂರು ಬಸ್ ಇದೆ ನೋಡಿ. ಮುದ್ದೇಬಿಹಾಳ, ಮಂಗಳೂರು. ಮುದ್ದೇಬಿಹಾಳದಿಂದ ಬಂದಿದೆ. ಮುದ್ದೇಬಿಹಾಳ, ಬೇವೂರು, ಕಮತಗಿ, ಗುಳೇದಗುಡ್ಡ, ಕೆರೂರು, ಹುಬ್ಬಳ್ಳಿ, ಹುಬ್ಳಿಯಿಂದ ಮುಂಡಗೋಡು, ಶಿರಸಿ, ಕುಮಟಾ, ಕುಂದಾಪುರ, ಉಡುಪಿ, ಮಂಗಳೂರು. ಮುದ್ದೇಬಿಹಾಳ ಮಂಗಳೂರು ಗಾಡಿ, ಮಂಗಳೂರು ಫಸ್ಟ್ ಡಿಪೋ, BS3 ಗಾಡಿ. ಈ ಗಾಡಿ ಆ್ಯಕ್ಚುಲಿ ನಿನ್ನೆ ನೈಟ್ ಹೋಗಿದ್ದ ಗಾಡಿ ಇದು. ನಿನ್ನೆ ಮಂಗಳೂರಲ್ಲಿ ನೋಡಿದ್ದೆ ನೈಟು. ಬಸ್ ಎಂಟ್ರಿ ಕೊಡ್ತಾ ಇದೆ KSRTC. ಪ್ರಾಬಬ್ಲಿ ಉಡುಪಿ ಇಲ್ಲ ಮಂಗಳೂರು ಗಾಡಿ ಇರುತ್ತೆ, ಇಲ್ಲ ಅಂದರೆ ಮಂಗಳೂರು ಕಡೆಯಿಂದ ಬಂದಿರೋದಾಗಿರುತ್ತೆ. ಆ ಕಡೆನೇ ಹೊಡೆದ್ರು. ಮಂಗಳೂರು ಗಾಡಿ ಹೋಗ್ತಾರೆ ನೋಡಿ ಜನ. ಈಗ ಓಡು 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 ಓಡು. ಟಾಟಾ ಬಸ್ಸು ಗದಗ್ ಮಂಗಳೂರು ಗಾಡಿ. ಹುಬ್ಳಿಯಿಂದ ಬಂದಿಲ್ಲ ಇದು, ಒಳಗಿನ ರೂಟ್ ಬಂಕಾಪುರ ರೂಟಿಂದ ಬಂದಿದೆ. ಗದಗ್, ಲಕ್ಷ್ಮೇಶ್ವರ, ಬಂಕಾಪುರ ಕ್ರಾಸು, ಹಾನಗಲ್ಲು, ಶಿರಸಿ, ಕುಮಟಾ, ಭಟ್ಕಳ, ಕುಂದಾಪುರ, ಉಡುಪಿ, ಮಂಗಳೂರು. ಗದಗ್ ಮಂಗಳೂರು ಗಾಡಿ. ಬಸ್ ಎಂಟ್ರಿ ಕೊಡ್ತಾ ಇದೆ. ತಾಳಿಕೋಟೆ ಬಸ್ಸು ಮಂಗಳೂರಿಂದ ಬಂದಿದೆ. ಮಂಗಳೂರು ತಾಳಿಕೋಟೆ. ಏನು ಹುಬ್ಳಿ ಕಡೆಗೆ ಇಷ್ಟೊಂದು ಜನ ಅವರ ಜನ ಜಾಸ್ತಿ ಅವರೇ ಗೈಸ್. ಕಾಂಪಿಟೇಷನ್ನು ಯಾಕಂದರೆ ಈಗ ಆ ಕಡೆಯಿಂದನೂ ಬರ್ತಾ ಇರುತ್ತೆ ಒಂದೊಂದು, ಈ ಕಡೆಯಿಂದನೂ ಹೋಗ್ತಾ ಇರುತ್ತೆ. ಬಟ್ ಈ ಕಡೆಯಿಂದ ಜಾಸ್ತಿ ಮಂಗಳೂರು ಕಡೆಯಿಂದ ಮಿಡ್ ನೈಟ್ 1 ಗಂಟೆ ಹಂಗೆ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಇದು ಮಂಗಳೂರು, ಉಡುಪಿ, ಕುಂದಾಪುರ, ಹೊನ್ನಾವರ, ಕುಮಟಾ, ಶಿರಸಿ. ಹುಬ್ಳಿ ಹೋಗಲ್ಲ, ಗದಗ್ ಹೋಗುತ್ತೆ. ಶಿರಸಿ, ಹಾನಗಲ್ಲು, ಗದಗ್, ಗಜೇಂದ್ರಗಡ, ಹೇಳಕಲ್, ಮುದ್ದೇಬಿಹಾಳ, ತಾಳಿಕೋಟೆ. ಮಂಗಳೂರು ತಾಳಿಕೋಟೆ ಬಸ್, ತಾಳಿಕೋಟೆ ಡಿಪೋ. ಇನ್ನೊಂದು ಯಾವುದೋ ಬಂತು, ಇನ್ನೊಂದು LED ಲೈಟ್ಸ್ ಸ್ಪೆಷಲ್ ವಾಯುವ್ಯ ಕರ್ನಾಟಕ ಸಾರಿಗೆ. ಮಂಗಳೂರು ಬಸ್ ಹೊಡ್ತಾ ಇದೆ ಒಂದು. ಅಥಣಿ ಗಾಡಿ
ಧರ್ಮಸ್ಥಳ ಅಥಣಿ ಮಧ್ಯಾಹ್ನ ಬಿಟ್ಟಿರೋ ಗಾಡಿ ಇದು. ಮಧ್ಯಾಹ್ನ ಎಷ್ಟು 3 ಗಂಟೆಗಾ 2 ಗಂಟೆಗೆ 1 ಗಂಟೆಗೆ ಗೊತ್ತಿಲ್ಲ. ಧರ್ಮಸ್ಥಳ ಅಥಣಿ, ಧರ್ಮಸ್ಥಳ, ಮೂಡುಬಿದಿರೆ, ಕಾರ್ಕಳ, ಉಡುಪಿ, ಕುಂದಾಪುರ, ಹೊನ್ನಾವರ, ಕುಮಟಾ, ಶಿರ್ಸಿ, ಮುಂಡಗೋಡು, ಹುಬ್ಬಳ್ಳಿ, ಧಾರವಾಡ, ಸೌದತ್ತಿ, ಗೋಕಾಕ್, ಅಥಣಿ. ಧರ್ಮಸ್ಥಳ ಅಥಣಿ ಡಿಪೋ. ಸ್ಟಾರ್ಟ್ ಆಯಿತು. ನೈಟ್ ರೈಡರ್ಸ್ ತಾಂಡವ 3ನೇ ಗಾಡಿ ಬರ್ತಾಯಿದೆ. ಇದೇ ಪ್ಲ್ಯಾಟ್ಫಾರ್ಮ್ ಬರುತ್ತೆ. ಕಲಬುರಗಿ ಗಾಡಿ ಗುಲ್ಬರ್ಗ. ಎಲ್ಲಿಂದ? ಭಟ್ಕಳ ಗುಲ್ಬರ್ಗ ಗಾಡಿ ನೋಡಿ. ಭಟ್ಕಳದಿಂದ ಬರ್ತಿರೋದು. ಭಟ್ಕಳ, ಹೊನ್ನಾವರ, ಕುಮಟಾ, ಶಿರ್ಸಿಯಿಂದ ಹುಬ್ಬಳ್ಳಿ, ನರಗುಂದ, ಗದ್ದನಕೇರಿ ಕ್ರಾಸು, ವಿಜಯಪುರ, ಸಿಂದಗಿ, ಅಫ್ಜಲ್ಪುರ ರೂಟ್ ಹೋಗುತ್ತೆ, ಜೇವರ್ಗಿ ರೂಟ್ ಹೋಗುತ್ತೆ ಗೊತ್ತಿಲ್ಲ. ಕಲಬುರಗಿ ಹೋಗುತ್ತೆ. ಭಟ್ಕಳ ಕಲಬುರಗಿ ಗಾಡಿ. ಟೈಮ್ ಬಂದ್ಬಿಟ್ಟು 10:25. ಈ ಸಲ ಮಂಗಳೂರಿಗೆ ಡಿಮ್ಯಾಂಡ್ ಇಲ್ಲ. ಈ ಹುಬ್ಳಿ ಕಡೆ, ತಾಳಿಕೋಟೆ, ಬಾಗಲಕೋಟೆ, ಗದಗ್ ಆ ಕಡೆ ಡಿಮ್ಯಾಂಡ್ ಇರೋದು. ಯಾಕೆಂದರೆ ನೆಕ್ಸ್ಟ್ ವೀಕ್ ಪೂರ್ತಿ ರಜಾ ಇದೆ, ಮೊಹರಮ್ಮು ಎಲ್ಲ. ಸೊ ಮಂಗಳೂರು ಕಡೆ ವರ್ಕ್ ಮಾಡ್ತಿರೋರೆಲ್ಲ ಊರ ಕಡೆ ಹೋಗ್ತಾ ಇರೋದು. ಗಾಡಿ ಸಿಚುವೇಶನ್ ಹೀಗಿರೋದು ನೋಡಿ. ಅದಕ್ಕೆ ಎಲ್ಲ ಹೌಸ್ಫುಲ್ಲು. ಎಲ್ಲ ಆ ಕಡೆ ಯಾವುದೋ ಬಸ್ ಬಂತು ಮಂಗಳೂರು ಪ್ಲ್ಯಾಟ್ಫಾರ್ಮ್ಗೆ. ಧರ್ಮಸ್ಥಳ ಗಾಡಿ, ಬಾದಾಮಿ, ಧರ್ಮಸ್ಥಳ. ಬಾದಾಮಿಯಿಂದ ಬಂದಿದೆ. ಬಾದಾಮಿ, ರೋಣ, ಗದಗ್, ಲಕ್ಷ್ಮೇಶ್ವರ, ಬಂಗಾಪುರ ಕ್ರಾಸ್, ಹಾನಗಲ್, ಶಿರಸಿ, ಕುಮಟಾ, ಹೊನ್ನಾವರ, ಕುಂದಾಪುರ, ಉಡುಪಿ, ಕಾರ್ಕಳ, ಮೂಡುಬಿದಿರೆ, ಧರ್ಮಸ್ಥಳ. ಟೈಮ್ ಬಂದ್ಬಿಟ್ಟು 10:40. ಊಟಕ್ಕೆ ನಿಲ್ಲಿಸಿದ್ರು. ಬಸ್ಸು ಹೊರಡ್ತಾ ಇದೆ ಗಾಡಿ. 10:50 ಟೈಮು. ಮಂಗಳೂರು, ತಾಳಿಕೋಟೆ ಮತ್ತು ಭಟ್ಕಳ ಕಲಬುರಗಿ ಎರಡೂ ಹೊರಡ್ತಾ ಇದೆ ಗಾಡಿ. ಎರಡೂ ಡಬಲ್ ಡ್ರೈವರೇ. 10:50. ಎರಡೂ ಬೇರೆ ರೂಟು. ಇದು ಶಿರ್ಸಿಯಿಂದ ಗದಗ ಹೋಗ್ಬಿಡುತ್ತೆ, ಅಂದರೆ ಹಾವೇರಿ ರೂಟ್ ಹೋಗುತ್ತೆ. ಇದು ಹಾನಗಲ್ ಹಾವೇರಿ ರೂಟು. ಇದು ಡೈರೆಕ್ಟು ಶಿರ್ಸಿ, ಮುಂಡಗೋಡು ಹುಬ್ಬಳ್ಳಿ ರೂಟ್ ಹೋಗುತ್ತೆ. ಅಲ್ಲೊಂದು ಬಸ್ ಇದೆ, ಅಥಣಿ ಬಸ್ಸು, ಧರ್ಮಸ್ಥಳ ಅಥಣಿ. ಇನ್ನು ಊಟಕ್ಕೆ ಹಾಕಿದ್ದಾರೆ. ಸುಮಾರು ಬಸ್ಗಳು ಇಲ್ಲೇ ಬಂದು ಊಟಕ್ಕೆ ಬಿಡ್ತಿದ್ದಾರೆ. ಅದೀಗ ಡಿನ್ನರ್ ಹಾಲ್ಟು. ಬಸ್ ಯಾವುದೋ ಎಂಟ್ರಿ ಕೊಡ್ತಾ ಇದೆ ಬಸ್ ಸ್ಟ್ಯಾಂಡಿಗೆ. ಅದು ಕೂಡ ಟಾಟಾ BS6 ಗಾಡಿ. ಮಂಗಳೂರು ಬಸ್ಸು ಈ ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತವ್ರೆ. ಲಕ್ಷ್ಮೇಶ್ವರ ಮಂಗಳೂರು ಗಾಡಿ. ಲಕ್ಷ್ಮೇಶ್ವರದಿಂದ ಬಂದಿದೆ. ಲಕ್ಷ್ಮೇಶ್ವರ ಅಂದರೆ ಗದಗ ಮಂಗಳೂರು ಅವಾಗಲೇ ಹೋಯ್ತಲ್ಲ, ಅದಕ್ಕಿಂತ ಮುಂಚೆ ಲಕ್ಷ್ಮೇಶ್ವರ ಬರುತ್ತೆ. ಲಕ್ಷ್ಮೇಶ್ವರ, ಸವಣೂರು, ಹಾನಗಲ್, ಶಿರಸಿ, ಕುಮಟಾ, ಹೊನ್ನಾವರ, ಭಟ್ಕಳ, ಕುಂದಾಪುರ, ಉಡುಪಿ, ಮಂಗಳೂರು, KS ಹೆಗಡೆ ಆಸ್ಪತ್ರೆ. ಲಕ್ಷ್ಮೇಶ್ವರ, ಮಂಗಳೂರು, KS ಹೆಗಡೆ ಆಸ್ಪತ್ರೆ. ಟೈಮ್ ಬಂದ್ಬಿಟ್ಟು 10:55. ಇನ್ನೊಂದು ಬಸ್ ಎಂಟ್ರಿ ಕೊಡ್ತು. ಧರ್ಮಸ್ಥಳ ಗಾಡಿ. ಅಥಣಿ, ಧರ್ಮಸ್ಥಳ. ಈಗ ಜಸ್ಟ್ ಧರ್ಮಸ್ಥಳ ಅಥಣಿ ಹೋಯ್ತು. ಜಸ್ಟ್ ಇಲ್ಲಿತ್ತು, ಈಗ ಜಸ್ಟ್ ಹೋಯ್ತು ಅದು. ಇದು ಆಪೋಸಿಟ್ ಗಾಡಿ. ಅಥಣಿಯಿಂದ ಬರ್ತಾಯಿದೆ. ಅಥಣಿ, ಗೋಕಾಕ್, ಸೌದತ್ತಿ, ಧಾರವಾಡ, ಹುಬ್ಬಳ್ಳಿ, ಮುಂಡಗೋಡು, ಶಿರಸಿ, ಕುಮಟಾ, ಹೊನ್ನಾವರ, ಭಟ್ಕಳ, ಕುಂದಾಪುರ, ಉಡುಪಿ, ಕಾರ್ಕಳ, ಮೂಡುಬಿದಿರೆ, ಉಜಿರೆ, ಧರ್ಮಸ್ಥಳ. ಅಥಣಿ ಡಿಪೋ, ಚಿಕ್ಕೋಡಿ ಡಿವಿಷನ್. 10:55 ಟೈಮು. ಇನ್ನೊಂದು ಬಸ್ ಎಂಟ್ರಿ ಕೊಡ್ತು. BS4 ಗಾಡಿ. ಮಂಗಳೂರು ಗಾಡಿ ಬಂತು ನೋಡಿ. ಗಜೇಂದ್ರಗಡ ಮಂಗಳೂರು, ಗುಳೇದಗುಡ್ಡ ಮಂಗಳೂರು. ಅಷ್ಟು ಹತ್ರ ಏನಕ್ಕೆ ನಿಲ್ಕೋಬೇಕು ನೋಡಿ. ಮಂಗಳೂರು ಬಸ್ಸು ಅಷ್ಟೊಂದು ಸ್ಟ್ಯಾಂಡಿಂಗ್ ಇಲ್ಲ. ಈ ಕಡೆ ಹುಬ್ಳಿ ಕಡೆ ಹೋಗೋದೇ ಸ್ಟ್ಯಾಂಡಿಂಗ್ ಇರೋದು. ಯಾಕಂದರೆ ಲಾಂಗ್ ವೀಕೆಂಡು. ಗುಳೇದಗುಡ್ಡದಿಂದ ಬಂದಿದೆ. ನಮ್ಮ ಬಾಗಲಕೋಟೆ ಡಿವಿಷನ್ನು ಗುಳೇದಗುಡ್ಡ ಡಿಪೋ. ಗುಳೇದಗುಡ, ಹಂಸನೂರು, ಬಾದಾಮಿ, ಹುಬ್ಬಳ್ಳಿ, ಶಿರಸಿ, ಮುಂಡಗೋಡ, ಶಿರಸಿ, ಕುಮಟಾ, ಸೇಮ್ ಉಡುಪಿ, ಮಂಗಳೂರು. ಗುಳೇದಗುಡ್ಡ ಮಂಗಳೂರು ಗಾಡಿ. ಪಲ್ಲಕ್ಕಿ ಬಸ್ ಎಂಟ್ರಿ ಕೊಡ್ತಾ ಇದೆ.
ಆ ಕಡೆನೇ ಹಾಕೋಗುತ್ತೆ. ಕಾರವಾರ ಬೆಂಗಳೂರು ಗಾಡಿ ಅದು, ಕಾರವಾರಿಂದ ಬಂದಿದೆ. ಕಾರವಾರ ಬೆಂಗಳೂರು, ಕಾರವಾರ, ಅಂಕೋಲಾ, ಗೋಕರ್ಣ, ಶಿರ್ಸಿ, ಹಾವೇರಿ, ಹರಿಹರ, ದಾವಣಗೆರೆ, ತುಮಕೂರು, ಬೆಂಗಳೂರು. ಕಾರವಾರ ಬೆಂಗಳೂರು NWKRTC ಬ್ರ್ಯಾಂಡ್ ನ್ಯೂ ಪಲ್ಲಕ್ಕಿ ಗಾಡಿ. ಪ್ರಕಾಶ್ ಅಸ್ತ್ರ BS6 ಗಾಡಿ ಇದು, ಪ್ರಕಾಶ್ ಲೇಲ್ಯಾಂಡ್. ಕಂಟಿನ್ಯೂಸ್ ಆಗಿ ಎರಡೆರಡು ಗಾಡಿ ಬಂತು. ಹಾಂ, ಮಂಗಳೂರು ಗಾಡಿನ. ಟಾಟಾ ಗಾಡಿ ಇದೆ, ಪಕ್ಕ ಮಂಗಳೂರು ಇರಬೇಕು. ಎಸ್, ಮಂಗಳೂರು ಗಾಡಿನೇ. ಹುನಗುಂದ ಮಂಗಳೂರು ಗಾಡಿ, KS ಹೆಗಡೆ ಆಸ್ಪತ್ರೆ. ಹುನಗುಂದ, ಗಜೇಂದ್ರಗಡ, ಗದಗ್, ಲಕ್ಷ್ಮೇಶ್ವರ, ಬಂಕಾಪುರ ಕ್ರಾಸ್, ಸವಣೂರು, ಆನಗಲ್ಲು, ಶಿರಸಿ, ಕುಮಟಾ, ಹೊನ್ನಾವರ, ಭಟ್ಕಳ, ಉಡುಪಿ, ಮಂಗಳೂರು, ದೇರಳಕಟ್ಟೆ, KS ಹೆಗಡೆ ಆಸ್ಪತ್ರೆ. ಹುನಗುಂದ KS ಹೆಗಡೆ ಆಸ್ಪತ್ರೆ, BC ರೋಡ್ ಡಿಪೋ ಅವ್ರದ್ದು. 2 ಬಸ್ ಬಂತು. ಅಲ್ಲ 3 ಬಸ್ಸು. ಒಂದು ಅಲ್ಲೇ ಆಲ್ಟ್ ಆಗ್ತಾಯಿದೆ, ಇನ್ನೊಂದು ಗಾಡಿ ಎಂಟ್ರಿ ಆಗ್ತಾಯಿದೆ. ಟಾಟಾ BS6 ಗಾಡಿ ಆ ಕಡೆನೇ ಹೊಡೀತು. ಧರ್ಮಸ್ಥಳ ಗಾಡಿ ಇದು ಯಾವುದು? ಬನ್ನಿ, ಇಲ್ಲೇ ಬರೋ ಚಾನ್ಸಸ್ ಇದೆ. ಭಟ್ಕಳ ಗಾಡಿ, ಮುದ್ದೇಬಿಹಾಳ, ಭಟ್ಕಳ. ಏನೋ ನೈಟ್ ಟೈಮಲ್ಲಿ ಈ ಥರ ಈ ಗಾಡಿ ಇದೆಯಾ? ಮುದ್ದೇಬಿಹಾಳ, ಭಟ್ಕಳ ಗಾಡಿ. ಮುದ್ದೇಬಿಹಾಳದಿಂದ ಬಂದಿದೆ. ಮುದ್ದೇಬಿಹಾಳ, ಬಾಗಲಕೋಟೆ, ಗದ್ದನಕೇರಿ ಕ್ರಾಸ್, ನರಗುಂದ, ಹುಬ್ಬಳ್ಳಿ, ಮುಂಡಗೋಡ, ಶಿರಸಿ, ಕುಮಟಾ, ಹೊನ್ನಾವರ, ಮುರುಡೇಶ್ವರ, ಭಟ್ಕಳ. ಮುದ್ದೇಬಿಹಾಳ, ಭಟ್ಕಳ ಬಸ್. ಇದು ಧರ್ಮಸ್ಥಳ ಗಾಡಿ ನೋಡಿ, 23 ಚಿಕ್ಕೋಡಿ ಡಿವಿಷನ್ನು. ಚಿಕ್ಕೋಡಿ, ಮೀರಜ್, ಧರ್ಮಸ್ಥಳ ಗಾಡಿ. ಮೀರಜಿಂದ ಬಂದಿದೆ. ಮೀರಜ್, ಚಿಕ್ಕೋಡಿ, ಸಂಕೇಶ್ವರ, ನಿಪ್ಪಾಣಿ, ಸಂಕೇಶ್ವರ, ಬೆಳಗಾವಿ, ಕಿತ್ತೂರು, ಧಾರವಾಡ, ಹುಬ್ಬಳ್ಳಿ, ಮುಂಡಗೋಡ, ಶಿರಸಿ, ಕುಮಟಾ, ಹೊನ್ನಾವರ, ಭಟ್ಕಳ, ಕುಂದಾಪುರ, ಉಡುಪಿ, ಕಾರ್ಕಳ, ಮೂಡುಬಿದ್ರೆ, ಉಜಿರೆ, ಧರ್ಮಸ್ಥಳ. ಮೀರಜ್, ಧರ್ಮಸ್ಥಳ ಇಂಟರ್ಸ್ಟೇಟ್ ಗಾಡಿ ಇದು. ನಂಗೆ ಗೊತ್ತಿರಂಗೆ ಧರ್ಮಸ್ಥಳದಿಂದ ಇಂಟರ್ಸ್ಟೇಟು ಮೀರಜ್ ಇದೆ, ತಿರುಪತಿ ಇದೆ, ಮತ್ತು ಇನ್ಯಾವುದಿದೆ? 2 ಗಾಡಿನ. ಮಂತ್ರಾಲಯ ಇಲ್ಲ, ಹಿಂದೂಪುರ್ ಇದೆ. ಧರ್ಮಸ್ಥಳ, ಹಿಂದೂಪುರ್ ಇದೆ. ನಂಗೆ ಗೊತ್ತಿರೋ 3 ಇಂದ 4 ಗಾಡಿ ಇರಬೇಕು ಅಷ್ಟೇ ಧರ್ಮಸ್ಥಳದಿಂದ ಇಂಟರ್ಸ್ಟೇಟ್ ಹೋಗ್ತಾ ಇರೋದು. ಚಿಕ್ಕೋಡಿ ಡಿಪೋ ಇದು. ಬಸ್ ಎಂಟ್ರಿ ಕೊಡ್ತಾ ನೋಡಿ. ಇನ್ನೊಂದು ಅಥಣಿ ಬಸ್ಸು, ಹುಂಚಾಯಿಂದ ಬಂದಿದೆ. ಹೊಸ್ದಾಗ ಬಿಟ್ಟಿರೋ ಗಾಡಿ ಇದು. ಈಗೇನು ಬಂತಲ್ಲ ಹುಂಚ ಅಥಣಿ, ರೀಸೆಂಟಾಗಿ ಲಾಂಚ್ ಅಂತೀನಿ, ಬಿಟ್ಟಿರೋ ಗಾಡಿ ಇದು. ಹೊಸ್ದಾಗಿ ರೂಟಲ್ಲಿ ರಿಸರ್ವೇಷನ್ ಇದೆ ಇದು. ಹುಂಚ ಮತ್ತು ಅಥಣಿ. ಹುಂಚಾಯಿಂದ ಬರುತ್ತೆ. ಹುಂಚ, ರಿಪ್ಪನ್ಪೇಟೆ, ಆನಂದಪುರದಿಂದ ಸಾಗರ, ಸಿದ್ದಾಪುರ, ಶಿರ್ಸಿಯಿಂದ ಮುಂಡಗೋಡು, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಹುಕ್ಕೇರಿ, ಚಿಕ್ಕೋಡಿ, ಶಿರಗುಪ್ಪಿ, ಅಥಣಿ. ಹುಂಚ ಟು ಅಥಣಿ ರೀಸೆಂಟಾಗಿ ಬಿಟ್ಟಿರೋ ಗಾಡಿ ಇದು. ಅಥಣಿ ಡಿಪೋ ಅವ್ರದ್ದು, ಚಿಕ್ಕೋಡಿ ಡಿವಿಷನು. ರಿಸರ್ವೇಷನ್ ಇದೆ, ನೀವು ರಿಸರ್ವೇಷನ್ ಮಾಡ್ಕೋಬೋದು ಬೇಕಾದ್ರೆ. ಹುಂಚದಿಂದ ಅಥಣಿ. KS ಹೆಗಡೆ ಆಸ್ಪತ್ರೆ ಹೊರಡ್ತಾ ಇದೆ ಗಾಡಿ. ಈವನ್ ಲಕ್ಷ್ಮೇಶ್ವರ, ಮಂಗಳೂರು ಹೊರಡ್ತಿದೆ. ಎಲ್ಲ ಒಂದೊಂದೇ ಬಸ್ ಬರ್ತಾ ಇರುತ್ತೆ ಈಗ. ಆ ಬಸ್ಸು ಹೊರಡ್ತು. ಈ ಧರ್ಮಸ್ಥಳ ಗಾಡಿನೂ ಹೊರಡ್ತಿದೆ. ಧರ್ಮಸ್ಥಳ ಅಥಣಿ ಗಾಡಿ ಅದು ಗದಗ. ಲಕ್ಷ್ಮೇಶ್ವರ, KS ಹೆಗಡೆ ಆಸ್ಪತ್ರೆ. ಲಕ್ಷ್ಮೇಶ್ವರ, ಮಂಗಳೂರು. ಲೈನ್ ಬೈ ಲೈನ್. ನಂಗೆ ಇದೇ ಬಸ್ ಸ್ಟ್ರೇಂಜ್ ಅನಿಸಿದ್ದು. ಭಟ್ಕಳ ಲಾಸ್ಟ್ ಗಾಡಿ ನೈಟಲ್ಲಿ ಹೋಗ್ತಾ ಇದೆಯಲ್ಲ.